ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅಂದರೆ ಅಕ್ನಾಲೇಜ್ಮೆಂಟ್ ಇರುತ್ತೆ ನಿಮ್ಮ ಹತ್ರ, ಅಕ್ನಾಲೇಜ್ಮೆಂಟ್ನ ಚೆಕ್ ಮಾಡೋದು ಹೇಗೆ ಮತ್ತು ಆ ಅಕ್ನಾಲೇಜ್ಮೆಂಟ್ ನಂಬರ್ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಯಾವ ರೀತಿ ಡೌನ್ಲೋಡ್ ಮಾಡಿ ಅದಕ್ಕೆ ಪಾಸ್ವರ್ಡ್ ಹಾಕಿ ಸೇವ್ ಮಾಡೋದು ಹೇಗೆ, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ತಾ ಇರಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಮೈ ಆಧಾರ್ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ನೋಡ್ತಾ ಇಲ್ಲ, ಈ ಥರ ಲಿಂಕ್ ಓಪನ್ ಆಗುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ, ವೆಲ್ಕಮ್ ಟು ಮೈ ಆಧಾರ್ ಅಂತ ಅಂದ್ಬಿಟ್ಟು. ಇದು ಕೆಳಗಡೆ ಬಂದರೆ ತುಂಬ ಆಪ್ಷನ್ಸ್ಗಳಿದ್ದಾವೆ. ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಇನ್ನೊಂದ್ಸಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡಿಂದ ಮಾಡ್ಬೋದು. ಫಸ್ಟ್ ನಾನು ಎನ್ರೋಲ್ಮೆಂಟ್ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ಬಂದರೆ ಚೆಕ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸ್ಟೇಟಸ್ ಅಂತ ಇಲ್ಲಿ ನೋಡ್ತಾ ಇರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎನ್ರೋಲ್ಮೆಂಟ್ ಇರುತ್ತೆ, ಎನ್ರೋಲ್ಮೆಂಟ್ ನಂಬರ್ನ ಹಾಕ್ಬಿಟ್ಟು ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇಲ್ಲ, ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಇಲ್ಲಿ ಎನ್ರೋಲ್ಮೆಂಟ್ ನಂಬರು ಮತ್ತು SRN ನಂಬರ್ ಇದೆ, URN ಅಂತ ಇದೆ, SID ನಂಬರ್ ಅಂತ ಇದೆ. ಎನ್ರೋಲ್ಮೆಂಟ್ ನಂಬರ್ ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ಇಲ್ಲಿ ಫಸ್ಟು 14 ನಂಬರ್ಸ್ ಇರುತ್ತೆ, ಈ ಕಡೆ ಡೇಟು ಮತ್ತು ಟೈಮ್ ಇರುತ್ತೆ, ಅದನ್ನ ಹಾಕಬೇಕಾಗುತ್ತೆ. ಫಸ್ಟು 14 ನಂಬರ್ಸ್ ಏನಿರುತ್ತೆ ಆ 14 ನಂಬರ್ನ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕಲ್ಲಿ. ಸೆಲೆಕ್ಟ್ ಆದಮೇಲೆ ಆ 14 ನಂಬರ್ ಏನಿರುತ್ತೆ ಫಸ್ಟ್ ನಂಬರ್ಸು ಆ ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಮತ್ತು ಈ ಸೈಡಲ್ಲಿ ಕೆಳಗಡೆ ಬಂದರೆ ಡೇಟು, ಯಾವ ಡೇಟಲ್ಲಿ ಮಾಡಿಸಿದ್ದು ಅಂತ ಅಕ್ನಾಲೇಜ್ಮೆಂಟಲ್ಲೇ ತೋರಿಸಿರ್ತಾರೆ, ಅಕ್ನಾಲೇಜ್ಮೆಂಟಲ್ಲಿ ಇರುತ್ತೆ ಡೇಟು, ಆ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಟೈಮು, ಆ ಟೈಮ್ ಯಾವ ಟೈಮಲ್ಲಿ ಮಾಡಿದೆ ಅಂತ ಕೂಡ ಅಲ್ಲಿ ಟೈಮು, ಸೆಕೆಂಡ್ಸು, ಮಿನಿಟ್ ಪ್ರತಿಯೊಂದು ಕೂಡ ಅಲ್ಲಿರುತ್ತೆ, ಅದನ್ನು ಹಾಕಬೇಕಾಗತ್ತೆ. ನೀವು ನೋಡಿಕೊಂಡು ಕರೆಕ್ಟಾಗಿ ಅದನ್ನ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ, ಯಾವ ರೀತಿ ಕ್ಯಾಪ್ಚರ್ ಕೋಡ್ ಇದೆಯೋ ಅದೇ ರೀತಿ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಜನರೇಟೆಡ್ ವೈಲ್ ಯುವರ್ ಆಧಾರ್ ಈಸ್ ಬೀಯಿಂಗ್ ಪ್ರಿಂಟೆಡ್ ಆ್ಯಂಡ್ ಪೋಸ್ಟೆಡ್ ಟು ಯು, ಪ್ಲೀಸ್ ಡೌನ್ಲೋಡ್ ಈ ಆಧಾರ್ ಫ್ರಮ್ WWUID ಅಂತ ಗೌರ್ಮೆಂಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಆಧಾರ್ ಕಾರ್ಡ್ ಜನ್ರೇಟ್ ಆಗಿದೆ ಅಂತ ತೋರಿಸ್ತಾರೆ. ಮತ್ತು ವಾಪಸ್ ಮೇನ್ ಪೇಜಿಗೆ ಬಂದು ಮೇಲೆ ಬಂದು ವಾಪಸ್ ಬಂದು ಡ್ಯಾಶ್ ಬೋರ್ಡಿಗೆ ಬಂದರೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇನ್ ಪೇಜ್ ಬರುತ್ತೆ. ಇವಾಗ ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಇದಿಲ್ಲ, ಅಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬಾರ್ದು, ಎನ್ರೋಲ್ಮೆಂಟ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎರಡನೇದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ 14 ನಂಬರ್ ಏನಿರುತ್ತೋ ಎನ್ರೋಲ್ಮೆಂಟ್ ನಂಬರ್ನ ಅದು ಹಾಕ್ಕೋಬೇಕಾಗತ್ತೆ. ಅದು ನಂಬರ್ ಹಾಕ್ಕೊಂಡು ಮತ್ತು ಡೇಟ್ನ ಹಾಕ್ಕೋಬೇಕಾಗತ್ತೆ. ಡೇಟ್ ಹಾಕ್ಕೊಂಡು ಟೈಮು, ಯಾವ ಟೈಮು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಟೈಮು, ಡೇಟು ಎಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸೆಂಡ್ OTP ಅಂತ ಇದೆಯಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಅಲ್ಲಿ ತೋರಿಸುತ್ತೆ, ನಿಮಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯೋ ಆ ನಂಬರ್ಗೆ OTP ಹೋಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ದಲ್ಲ ಅಲ್ಲಿ ಮೇಲೆ ಗ್ರೀನ್ ಕಲರ್ ತೋರಿಸ್ತಾ ಇದೆ, OTP ಸಕ್ಸಸ್ಫುಲಿ ಡಿಸ್ಪ್ಯಾಚ್ ಟು ಯುವರ್ ಆಧಾರ್ ಅದೇ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಅಂದ್ಬಿಟ್ಟು. ಹಾಗೆ ಕೆಳಗಡೆ ಬಂದರೆ ನೆಕ್ಸ್ಟ್ ಆಪ್ಷನ್ ಕೂಡ ಓಪನ್ ಆಗಿದೆ, ಅಲ್ಲಿ OTP ಹಾಕೋದಕ್ಕೆ. ಇಲ್ಲಿ ಟು ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಅಂತ ಇದೆ, ಅಂದರೆ ಮಾಸ್ಕ್ ಆಧಾರ್ ಅಂದರೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಫುಲ್ಲಾಗಿ ತೋರಿಸೋದಿಲ್ಲ, ಜಸ್ಟ್ ಲಾಸ್ಟ್ 4 ನಂಬರ್ ತೋರಿಸೋದು. ಅದು ಸೆಲೆಕ್ಟ್ ಮಾಡಿಕೊಂಡ್ರೆ, ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ಫುಲ್ಲಾಗಿ ತೋರಿಸುತ್ತೆ, ಎಲ್ಲ ನಂಬರು ಶೋ ಆಗುತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರಲ್ಲ, ಈ ರೀತಿ ಕಂಗ್ರ್ಯಾಚುಲೇಷನ್ಸ್ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ಬರುತ್ತೆ. ಡೌನ್ಲೋಡ್ ಕೂಡ ಆಗಿದೆ, ಈ ಥರ ಬರುತ್ತೆ. ಮತ್ತು ಪಾಸ್ವರ್ಡ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಕ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅದೆಲ್ಲ ಡೌನ್ಲೋಡ್ ಆಪ್ಷನಲ್ಲೇ ತೋರಿಸಿದ್ದಾರೆ, ಏನು ಪಾಸ್ವರ್ಡ್ ಇರುತ್ತೆ ಅಂತ ಅಂದ್ಬಿಟ್ಟು. ಕ್ಯಾಪಿಟಲ್ ಲೆಟರ್ ಫಸ್ಟು ನಿಮ್ಮ ಹೆಸರು ಏನಿರುತ್ತೋ ಫಸ್ಟ್ ಕ್ಯಾಪಿಟಲ್ ಲೆಟರ್ ಹಾಕಬೇಕಾಗತ್ತೆ. ಇನ್ಷಿಯಲ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಹೆಸರೇ ಆಗಿರ್ಬೋದು, ಗ್ಯಾಪ್ ಇಲ್ದಂಗೆ ನಿಮ್ಮ ಹೆಸರು 4 ಲೆಟರ್ಸ್ನ ಫಸ್ಟ್ 4 ಲೆಟರ್ ಕ್ಯಾಪಿಟಲ್ ಹಾಕಿ, ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಲಾಸ್ಟ್ ಇಯರ್ ಆಫ್ ದ ಡೇಟ್ ಆಫ್ ಬರ್ತ್ ಅದನ್ನು ಹಾಕಬೇಕಾಗತ್ತೆ. ಲಾಸ್ಟ್ ಇಯರ್ 4 ನಂಬರ್ಸ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಓಕೆ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ, ಈ ಥರ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ಓಪನ್ ಆಗಿ ಈ ಥರ ಓಪನ್ ಆಗಿ ತೋರಿಸುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ಸಕ್ಸಸ್ಫುಲ್ಲಾಗಿ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರಿಂದ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮತ್ತು ವಾಪಸ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಡ್ಯಾಶ್ ಬೋರ್ಡಿಗೆ ಬರಬೇಕಾಗತ್ತೆ. ಡ್ಯಾಶ್ ಬೋರ್ಡ್ ಬಂದಿದ ತಕ್ಷಣ ನಿಮಗೆ ಮೈನ್ ಪೇಜ್ ಬರುತ್ತೆ, ಮೈ ಆಧಾರ್ ಅಂತ ಅಂದ್ಬಿಟ್ಟು, ವೆಲ್ಕಮ್ ಟು ಮೈ ಆಧಾರ್ ಅಂತ. ಇಲ್ಲಿ ನಿಮಗೆ ಕೆಳಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಆಪ್ಷನಲ್ಲಿ ತೋರಿಸ್ತಾ ಇದೆ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಅಂದ್ಬಿಟ್ಟು, ಅದ್ರ ಮೇಲೆ
ಕ್ಲಿಕ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅದನ್ನ ಹಾಕ್ಬಿಟ್ಟು ಡೌನ್ಲೋಡ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಏನಿರುತ್ತೋ 12 ನಂಬರ್ ಇರುತ್ತಲ್ಲ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಆಧಾರ್ ನಂಬರ್ ಹಾಕ್ಬಿಟ್ಟು ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯೋ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ OTP ಅಂತ ಕೊಡಬೇಕಾಗತ್ತೆ. ಸೆಂಡ್ OTP ಅಂತ ಕೊಟ್ಟಿದ ತಕ್ಷಣ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅದೇ ನಂಬರ್ಗೆ OTP ಹೋಗಿರುತ್ತೆ. ಇಲ್ಲಿ ಮೇಲೆ ಕೂಡ ತೋರಿಸ್ತಾ ಇದೆ OTP ಸೆಂಡ್ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗಿದೆ ಅಂತ ಅಂದ್ಬಿಟ್ಟು ಟೈಮ್ ಕೂಡ ಓಡ್ತಾ ಇರುತ್ತೆ ಕೆಳಗಡೆ. ಆ ಟೈಮ್ ಒಳಗಡೆ 59 ಸೆಕೆಂಡ್ಸ್ ಇರುತ್ತೆ. 60 ಸೆಕೆಂಡ್ಸ್ ಅಂದರೆ ಸ್ಟಾರ್ಟ್ ಆಗುತ್ತೆ. 59 ಸೆಕೆಂಡ್ಸ್ ಒಳಗಡೆ ನೀವು ಹಾಕಬೇಕಾಗುತ್ತೆ, ಇಲ್ಲಾಂದರೆ ರೀಸೆಂಟ್ OTP ಕೊಡಬೇಕಾಗತ್ತೆ. ಆ ಟೈಮ್ ಒಳಗಡೆ ಆ OTPನ ಹಾಕಬೇಕಾಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಮಾಸ್ಕ್ ಆಧಾರ್ ಬೇಕಂದರೆ ಮಾಸ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಬೇಡ ಅಂತಂದರೆ ಅದನ್ನು ಬ್ಲಾಕ್ ಮಾಡಬಾರ್ದು, ಸೆಲೆಕ್ಟ್ ಮಾಡ್ಕೋಬಾರ್ದು. ಏನು OTP ಬಂದರೆ OTPನ ಹಾಕ್ಬಿಟ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಈಗ ಇದನ್ನು ಪಾಸ್ವರ್ಡ್ ಹಾಕಿ ಓಪನ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹೆಸರನ್ನ 4 ಲೆಟರು ಕ್ಯಾಪಿಟಲಲ್ಲಿ ಹಾಕ್ಕೋಬೇಕು. ಅದಾದಮೇಲೆ ಯಾವ ಇಯರಲ್ಲಿ ಹುಟ್ಟಿದ್ದು ಅಂತ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಓಕೆ ಅಂತ ಕೊಟ್ಟರೆ ಡೌನ್ಲೋಡ್ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಡೌನ್ಲೋಡ್ ಆಗಿರೋಂಥ ಆಧಾರ್ ಕಾರ್ಡು ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿ VID ನಂಬರ್ ಎಲ್ಲಿರುತ್ತೆ ಅಂತ ಎಲ್ಲರೂ ಗೊತ್ತಿರೋದಿಲ್ಲ ಅಂದ್ಕೊತೀನಿ. ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ನೋಡ್ತಾ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಆ ಸ್ಕ್ಯಾನರ್ ಕೆಳಗಡೆ. ಅಲ್ಲಿ ಅದು ಕೆಳಗಡೆನೇ ಆಧಾರ್ ಕಾರ್ಡ್ ಕೆಳಗಡೆನೇ VID ನಂಬರ್ ಕೂಡ ಶೋ ಆಗ್ತಾ ಇರುತ್ತೆ. ನೀವು ಯಾರನ್ನ ಗಮನಿಸಿಲ್ಲ ಅಂದರೆ ಗಮನಿಸ್ಕೊಳ್ಳಿ. ಅದು ಪ್ರತಿ ಬಾರಿನೂ ಸೇಮ್ ಇರೋದಿಲ್ಲ. ಆಧಾರ್ ನಂಬರ್ ಸೇಮ್ ಇರುತ್ತೆ, ಅದೇ VID ನಂಬರ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದಾಗೆಲ್ಲ VID ನಂಬರ್ ಚೇಂಜ್ ಆಗಿರುತ್ತೆ. ನೋಡ್ತಾ ಇರ್ಬೋದು. VID ನಂಬರ್ ಕೂಡ ಹಾಕ್ಕೊಂಡು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ನಿಮ್ಮ VID ನಂಬರ್ ಹಾಕ್ಕೊಂಡು ಆಧಾರ್ ಕಾರ್ಡ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಿಮ್ಮ VID ನಂಬರ್ ಕೂಡ ಹಾಕ್ಕೊಂಡು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸೇಮ್ ನೀವು ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ VID ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು VID ನಂಬರ್ ಹಾಕ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ತಿಳ್ಕೊಂಡಲ್ಲ ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ, ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ, ಮತ್ತು ಅಕ್ನಾಲೆಜ್ಮೆಂಟ್ ನಂಬರ್ನ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಹೊಸ ವಿಡಿಯೋದಲ್ಲಿ.